ಬರೀ 25 ಮೂಟೆ ಅಂತೆ. ಹಲೋ, ಸಾಯಂಕಾಲಕ್ಕೆ ಫುಲ್ ಪಾರ್ಟಿ ಮಾಡೋಣ. ಫುಲ್ ಪಾರ್ಟಿ. ನಿನ್ಗೋಸ್ಕರ ನಾನ್ ಎಷ್ಟನ ಖರ್ಚಾಗ್ಲಿ ಸಾಯಂಕಾಲ ಫುಲ್ ಪಾರ್ಟಿ ಮಾಡಿ ಹಂಗೆ ಜಿಂಗಾಲೆ ಜಿಂಗ ಜಿಂಗ ಜಿಂಗಾಲೆ ಜಿಂಗ್ ಜಿಂಗಾಲೆ ಜಿಂಗ ಜಿಂಗ ಜಿಂಗಾಲೆ ಜಿಂಗ್ ಜಿಂಗಾಲೆ ಜಿಂಗ ಜಿಂಗ ಜಿಂಗಾಲೆ. ತುಂಬಾ ಕಷ್ಟಪಟ್ಟೆ, ಚಿಕ್ಕ ವಯಸ್ಸಿನ ತುಂಬಾ ಕಷ್ಟಪಟ್ಟೆ. ಮತ್ತೆ ಭೇಟಿಯಾಗೋಣ. ನಮಸ್ತೆ. ಗಾಯ್ಸ್, ಇವಾಗ ನಾನು ಹೋಯ್ತಾ ಇರೋದು ಎಲ್ಲಪ್ಪ ಅಂದ್ರೆ ಇಷ್ಟ ಜನ ಎಲ್ಲ ಎಲ್ಲೋಯ್ತಿದೆ ವಿಜಯವಾಡ ಬಿಟ್ಟು ಮುಂದೆ ಎಲ್ಲೂರ್ ಹತ್ರ. ಇವಾಗ ಅದರಿಂದ ಇನ್ನೂ 150 ಕಿಲೋಮೀಟರ್ ಮುಂದೆ ಹೋಗ್ಬೇಕು, ತುಣಿ ಅಂತ ಅಲ್ಲ ಅನ್ಲೋಡ್ ಪಾಯಿಂಟ್. ಇವಾಗ ಲೋಡಿಂಗ್ ಪಾಯಿಂಟ್ ಇರೋದು ಇಲ್ಲಪ್ಪ ಅಂದ್ರೆ ಪಿರಿಯಾಪಟ್ಟಣ ಹೋಯ್ತಾ ಇದೀನಿ. ಸ್ವಲ್ಪ ಲೇಟ್ ಆಗ್ಬಿಡೈತೆ, ಬನ್ನಿ ಹೋಗೋದ ಬೇಗ ಬೇಗ. ಅವ್ರು ಬೆಳಗ್ಗೆನೆ ಫೋನ್ ಮಾಡಿದ್ರು, ನಾನು ಸ್ವಲ್ಪ ನೈಟ್ ಲೇಟ್ ಆಗಿ ಮಲಗೋದಲ್ಲ, ಅದರಿಂದ ಸ್ವಲ್ಪ ಬೆಳಗ್ಗೆ ಲೇಟ್ ಆಗಿದ್ದೆ, ಅದರಿಂದ ಸ್ವಲ್ಪ ಲೇಟ್ ಆಗ್ಬಿಡೈತೆ. ಹೋಗ್ಬೇಕು, ಹೋಯ್ತಾ ಇದೀನಿ. ಏನ್ ಮಾಡೋದು ಸ್ವಲ್ಪ ನಮ್ ಗ್ರಾಚಾರಿಗೆ ಗುರು ಬೆಳಗ್ಗೆನೆ ಡೀಸೆಲ್ ಖಾಲಿ ಆಗ್ಬಿಟ್ಟಿದ್ದೇನೆ. ನೈಟ್ 1 ಗಂಟೆಲಿ ಒಂದ್ ಗಾಡಿ ನಿಲ್ಸಿದೀವಿ. ಬೆಳಗ್ಗೆ ಎದ್ದಿ ಕೀ ಆನ್ ಮಾಡಿ ನೋಡ್ತೀನಿ, ಡೀಸೆಲೇ ಇಲ್ಲ. ಮತ್ ಹೋಗಿ ಡೀಸೆಲ್ ತಗ ಬಂದಿ ಅಲ್ಲಿಂದ ಗಾಡಿ ಮೂವ್ ಮಾಡ್ಕೊಂಡು ಬರೋದಿಗೆ ಅದೇ ಒಂದ್ ಅರ್ಧ ಮುಕ್ಕಾಲ್ ಗಂಟೆ ಲೇಟ್ ಆಗೋಯ್ತು. ಏನು ಮಾಡಕ್ಕಾಗಲ್ಲ, ಹೋಗ್ಲೇಬೇಕು. ಬೇಕು ಅಂತ ಬಂದದಲ್ಲ, ದಾರಿ ತಪ್ಪಿ ಬಂದದ್ದು. ಹೋಗ್ಲಿಕ್ಕೆ ಮನಸ್ಸುಂಟು, ನೀವು ದಾರಿ ಮಾಡಿ ಕೊಡ್ಬೇಕು. ಇದಲ್ಲ, ಈ ದಾರಿಯಲ್ಲಿ ಹೋಗುದಿಲ್ಲ. ಅಂತರಂಗದಿಂದ ಬಹಿರಂಗ. ಹತ್ತಿರ ಬನ್ನಿ, ಹತ್ತಿರ ಅಣ್ಣ. ಇವತ್ತು 2 ಡಿಸೈಡ್ ಆಗ್ಬಿಡ್ಬೇಕಣ್ಣ. ನಾನ್ ನಾನೇ ಬರೋಣ, ಹೊಸ್ತಾಗ್ ಬರ್ದು ಪ್ರಿಂಟ್ ಮಾಡಿ ಹಂಗೆ ಅಂಟಿಸ್ಬಿಡೋಣ. ಚೆನ್ನಾಗಿ ಅಂಟಿಸ್ಬಿಡ್ತೀನಿ. ಮೊದಲು ಈ ಬೊಂಬೆ ಹೇಳೋದು ಕೇಳೋ. ಆಯ್ತಣ್ಣ. ನುಡಿ ಪುರಾತ್ನ, ನಡೆ ಕಿರಾತ್ನ. ಹಿಡ್ಕೊ 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 ಬೊಂಬೆಯ. ಗುರು ಇನ್ನು 6 ಕಿಲೋಮೀಟರ್ ಐತೆ, ಹೋಯ್ತಾ ಇದೀನಿ. ಇನ್ನೊಂದ್ ಏನಪ್ಪಾ ಅಂದ್ರೆ ವಿಷಯ, ನನ್ ಗಾಡಿ ಸಬ್ಬೂಫರ್ ವಿಜಯವಾಡಕ್ ಹೋಗ್ಬೇಕಾರೆ ಆಫ್ ಆಗೋಯ್ತದೆ. ಆ ವೈರಿಂಗ್ ಏನೋ ಪ್ರಾಬ್ಲಮ್ ಆಗ್ಬಿಡೈತೆ. ಆ ಪ್ರಾಬ್ಲಮ್ ಆಗಿರೋದ್ಗೆ ಮನೆ ಹತ್ರ ನಿಲ್ಸಿದಾಗ ಅಲ್ಲಿ ಇಲ್ಲಿ ಹೋದಾಗ ಪ್ರಾಬ್ಲಮ್ ಆಗಲ್ಲ. ಈ ವಿಜಯವಾಡಕ್ ಹೋದಾಗ್ಲೇ ಪ್ರಾಬ್ಲಮ್. ಈ ಆರನ್ನು ಅಷ್ಟೇ, ಆರನ್ ಫುಲ್ ಬರ್ತೈತು, ಅರ್ಧ ಬರ್ತೈತೆ, ಅರ್ಧ ಬಂದ್ ಮತ್ತೆ ಸ್ಟಾರ್ಟ್ ಆಯ್ತಿದೆ. ಈ ಸಬ್ಬೂಫರ್ ಸೇಮ್ ಕೇಸ್ ಆಗೈತೆ, ಹಂಗೆ ಬರ್ತಾನೆ ಇಲ್ಲ. ಸ್ಪೀಕರ್ ಮಾತ್ರ ಬರ್ತೈತೆ, ಆ ಸ್ಪೀಕರ್ ಅಲ್ಲಂತೂ ಏನು ಕೇಳ್ಸಲ್ಲ. ಹೆಂಗೈತ್ ಪರಿಸ್ಥಿತಿ. ಇನ್ 5 ಕಿಲೋಮೀಟರ್ ಐತೆ, ಇನ್ನ 4 ಕಿಲೋಮೀಟರ್ ಐತೆ, ಹೋಯ್ತಾ ಇದೀನಿ. ಅಲ್ಲಿ ಹೋಗ್ಬಿಟ್ಟು ಅಲ್ಲೇ ಐಟಮ್ ಎಲ್ಲ ರೆಡಿ ಐತೆ, ಬೇಗ ಬಾ ಅಂತ ಫೋನ್ ಮೇಲೆ ಫೋನ್ ಮಾಡ್ದವ್ರೆ. ಇವಾಗ ಅಲ್ಲಿ ಹೋಗ್ಬಿಟ್ಟು ಏನಿಲ್ಲ, ರೆಡಿ ಮಾಡ್ಬೇಕಷ್ಟೇ. ಇವಾಗ ಸಬ್ಬೂಫರ್ ರೆಡಿ ಮಾಡ್ಕೊಂಡ್ರೆ ಏನು ತಲೆನೋವು ಇಲ್ಲ. ಅಲ್ಲೇನು ರೆಡಿ ಮಾಡಕ್ ಆಗ್ಲಿಲ್ಲ ಅನ್ನೋದಾದ್ರೆ, ಟೈಮ್ ಆಗೋಯ್ತದೆ ಅಂದ್ರೆ ಏನಿಲ್ಲ, ಅಲ್ಲಿ ಮುಂದೆ ಎಲ್ಲಾರು ಲೋಡ್ ಮಾಡ್ಕೊಂಡು ಹೋಗಿದ್ದಿ, ಅಲ್ಲಿ ಮುಂದೆ ಎಲ್ಲಾರು ರೆಡಿ ಮಾಡ್ಕೊಂಡು ಹೋಗ್ಲೇಬೇಕು. ಇಲ್ಲ ಅಂದ್ರೆ ಗೈಸ್ ನಿದ್ದೆ ಬಂದ್ಬಿಡ್ತದೆ. ಸಾಂಗಿದ್ರೆ ಒಂಥರ ನಮ್ಗೆ ಮಜಾ, ನಿದ್ದೆನು ಬರಲ್ಲ, ಏನು ಬರಲ್ಲ. ಇವಾಗ ಟ್ರ್ಯಾಕ್ಟರ್ ಅಲ್ಲೇ ತಗೋಬೋದವ್ರೆ ತುಂಬ್ಕೊಂಡು, ಅಲ್ಲೊಂದ್ ಜಾಗದಲ್ಲಿ ನಿಲ್ಸ್ಬಿಟ್ಟು ಮೂಟೆ ನೋಡಿ ಅದೇ ಟ್ರ್ಯಾಕ್ಟರ್ ತಗೋದಿರೋದು ತುಂಬಿಟ್ಟು ಆ ಟ್ರ್ಯಾಕ್ಟರ್ ಒಳಗೆ ಹಾಕ್ಬಿಟ್ಟು ಈ ಕಾಲೇಜ್ ಜಾಗದೊಳಗ ಎಲ್ಲ ಸುರಿತಾರೆ. ಸುರಿದ್ಬಿಟ್ಟು ಹಿಂದೆ ನನ್ ಗಾಡಿಲಿ ಚೀಲ ಹಾಕೊ ಬಂದ್ರು, ಅಲ್ಲಿ ಆ ಚೀಲದೊಳಗೆ ತುಂಬಿಟ್ಟು ಆಮೇಲೆ ಪ್ಯಾಕ್ ಮಾಡ್ಬಿಟ್ಟು ನನ್ ಗಾಡಿ ಒಳಗೆ ಹಾಕೋದು. अभी मजा आएगा ना. जय हिंद दोस्तों. ಹೊಸ ಶುಂಠಿ ಗುರು, ಇದು ವಾಷಿಂಗ್ ಶುಂಠಿ ಅಲ್ಲ, ಇದು ಹೊಸ ಶುಂಠಿ.
ಸಬ್ ಊಫರ್ ಬರ್ತಾರಲ್ಲ, ಫೀಸ್ ಹೊಂಟೋಗ್ಬಿಟ್ಟಿತ್ತು, ಫೀಸ್ ಹಾಕ್ಬಿಟ್ಟು ಇವಾಗ ರೆಡಿ ಮಾಡ್ದು ಹಂಗೆ. ಇವಾಗ ನೋಡಿ ಹಾಗೆ ಸಾಕತ್ತಾಗೋದಿದೆ. ಇಲ್ಲ ಬೇಕು ಕರೆಕ್ಟ್ ಬೇರೆ ಏನೋ ಬೇಕು ಅವ್ರೆ ಅವಾಗ್ಲೇ ಬಂದು 1 ಅವರ್ ಆಯ್ತು ವೇಟ್ ಮಾಡಿ, ಹಂಗೋ ಹಿಂಗೋ ಅವರೇ ತೆಗಿ ಪಾಯಿಂಟ್ ಬಂದವ್ರೆ. ಸುರಿತಾ ಅವ್ರೆ. ಟೋಟಲ್ 3 ಜನ ಬಂದವ್ರೆ. 65 ಮೂಟೆ ತುಂಬಬೇಕು. 1 ಮೂಟೆಗೆ 45 ರೂಪಾಯಿ ಅಂತ ಗುರು ಇವ್ರಿಗೆ. ದಿನ ಎಷ್ಟು ಮೂಟೆ ತುಂಬ್ತಾರೆ ಅಂತ ಗೊತ್ತಿಲ್ಲ, ಕೇಳ್ಬೇಕು. ಅಲ್ಲೊಬ್ರು ಅವರಲ್ಲ ಬ್ಲೂ ಕಲರ್ ಟಿ ಶರ್ಟ್, ಆ ಬ್ಲೂ ಕಲರ್ ಟಿ ಶರ್ಟ್ ಅವಲ್ಲ ಅವ್ರಲ್ಲ, ಅವ್ರನ್ನ ಕೇಳ್ಬೇಕು ಬರ್ತಾರಲ್ಲ ಅವಾಗ. ಸೈನ್ಸ್ ಅಲ್ಲಿ ನಾನು ಬ್ರಿಲಿಯಂಟ್ 824 ಎಲ್ಲ ಫೋಟೋ ಹೊಡೆದೆ ಅವ್ರು ಓನರ್ ಕಳಿಸ್ತವ್ರೆ. ತುಂಬೋದಾ ಏನು ಚೆನ್ನಾಗಿ ಶುಂಠಿ ಏನು ಅಂತ ಅವ್ರು ಫೋಟೋ ಹೊಡೆದು ಕಳಿಸ್ಬೇಕು. ಇಲ್ಲಿ ಬಿಡಬೇಕು. ಟ್ಯಾಕ್ಟರ್ ಮೂವಲ್ಲಿ ಬಿಡ್ರಿ, ಅಲ್ಲಿ ಹಾಕ್ತೀನಿ ಹೊಡ್ಕೋಣ. ಈ ಟ್ಯಾಕ್ಟರ್ ಹೋಯ್ತು ಅಂದ್ರೆ ಅದಕ್ಕೆ ಈಗ ಟ್ಯಾಕ್ಟರ್ ಹೋಯ್ತು ಅಂದ್ರೆ ಹಿಂದಕ್ಕೆ ಹಾಕ್ತೀನಿ. ತುಮ್ ಮೂಟೆ ಎಸ್ಬಿಡಿ ಗಾಡಿ ಒಳಗೆ. ಹೆಂಗಿದ್ ಗಾಡಿ ಗುರು, ಹೆಂಗಾಗ್ಬಿಡುದು ಗುರು. ಕೀಬನ್ಸ್ ಎಲ್ಲ ನಮ್ ಪಾಪಗಳು ಕಿತ್ಕೊಬಿಟ್ಟವ್ರೆ. ಇನ್ನೊಂದ್ ಸ್ವಲ್ಪ ಇಲ್ಲವೇ ಅಂಟಿಸೆಲ್ಲ ಅಂಟಿಸ್ಬೇಕು. ಎಷ್ಟು ಎಕರೆ ಹಾಕಿದ್ರಿ ಅಣ್ಣ? ಎಷ್ಟು ಎಕರೆ ಹಾಕಿದಿರಿ? ಎಷ್ಟು ಅಲ್ಲ ಎಕರೆ ಅಂದ್ರೆ ಎಕರೆ 6 ಮೂಟೆ ಹಾಕೋರು ಎಷ್ಟು ಬಂದವು? ಅಂದ್ರೆ ನಮ್ ಪ್ರಕಾರ ಒಂದ್ ಮೂಟೆಗೆ 10 ಕಿಲೋನಾರು ಬೇಕು. ಇದು ಕಡಿಮೆ. ರೋಗ ಬತ್ತಂದ ಕಳಿಸ್ಬಿಟ್ಟಿರೋದ? ಮಗ ತೋರ್ಸ ಗುರು, ನನ್ ಬರೋಷ್ಟ್ರಲ್ಲಿ ಆಲೆ ಎಲ್ಲ ಮೂಟೆ ಎಲ್ಲ ತುಂಬಿದ್ರು, ಆಲೆ ಖಾಲಿ ಆಗಿತ್ತು. ಮತ್ತೆ ಟ್ರ್ಯಾಕ್ಟರ್ ಹೋಗೋದೆ ತಗೊಬರಕ್ಕೆ. ನೋಡ್ಬೇಕಿನ್ನು ಈಗ ಎಷ್ಟು ಮೂಟೆ ಹಾಕೋರೆ ಅಂತ ಗೊತ್ತಿಲ್ಲ. ನೋಡೋದ ಬನ್ನಿ ಕೇಳೋದ. ಹಾಕೋರು ಗುರು ಸುಮಾರಾಗಿ ಒಂದು 15 ಮೂಟೆ ತುಂಬೋರೆ. ಬೇಗ ತುಂಬಿದ್ರೆ ಹೋಗೋದೆ ಬೇಗ. ಗುರು ಇಲ್ಲೆಲ್ಲ ಲೋಡ್ ಆಯ್ತು, ಮತ್ತೆ ಇನ್ನೊಂದ್ ಪಾಯಿಂಟ್ ಐತೆ ಅಂತ ಹೇಳೋರೆ, ಅಲ್ಲಿ ಹೋಯ್ತಾ ಇದೀನಿ. ಅಲ್ಲಿ ಹೋಗ್ಬಿಟ್ಟು ಬಾಕಿ ಲೋಡ್ ಮಾಡ್ಕೊಂಡು ಮತ್ತೆ ಹೋಗದೆ. ಬನ್ನಿ ಹೋಗದ. ಇಲ್ಲಿಂದ ಒಂದ್ 5-6 ಕಿಲೋಮೀಟರ್ ಇರ್ಬೇಕು ಅಂತ ಹೇಳೋರೆ. ನೋಡದ ಫುಲ್ ಎಲ್ಲ ಹಳ್ಳ ಗುಂಡಿ ರೋಡೆ ಗುರು ಜಾಸ್ತಿ. ಅಣ್ಣ ಬಂದ್ರು. ಏನ್ ಮಾಡ್ತಾರಪ್ಪ ಎಲ್ಲ ಚಿಕ್ಕ ರೋಡ್ಗೂ ಅದಕ್ಕೂ, ಅದ್ರಲ್ಲಿ ಬೇರೆ ಗುಂಡಿ ರೋಡ್ ಬೇರೆ. ಆ ಗುಂಡಿ ರೋಡ್ ಇರೋದ್ಕೊಂದು ಹಣ ಬಂದ ಏನ್ ನಿನ್ ಪ್ರಾಬ್ಲಮ್?
ನಾನು ವೈಲೆಂಟ್ ಆದ್ರಕಂದ ರಾಮ ವೈಲೆಂಟ್ ಆದ ಮೇಡಮ್ 36 ಟೋಟಲ್ ಆಗಿ 65 ಮೂಟೆ ಹಾಕಿ ಹೋಗ್ಬೇಕು ನನ್ ಗಾಡಿಗೆ. 36 ಮೂಟೆ ಅಲ್ಲಾಗೈತೆ. ಇನ್ನು ಇಲ್ಲಿ ಎಷ್ಟು ಮೂಟೆ ಐತವೆ ಅಂತ ಗೊತ್ತಿಲ್ಲ, ನೋಡದ ಹೇಳ ಮಾತ್ ಕೊಟ್ರೆ ರಾಮಲಕ್ಷ್ಮಣ ಗಿಟ್ ಕೊಟ್ಟಂಗ. ಮ್ಯಾಲೆ ಕುಂತ ದೇವ್ರು ಒಬ್ನೇ ನಮಗೆ ಡಾರ್ಲಿಂಗ್, ಶಾಶ್ವತ ಯಾವುದು ಇಲ್ಲ ಅವನು ಸ್ಲೀಪಿಂಗ್. ಇಲ್ಲ ಸರಿ ಇಲ್ಲ ಭಗವಂತಾನೇ ಸರಿಗಿಲ್ಲ, ಅಲ್ಲಾಡ್ ಸಲ್ಲಾಡ್ 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 ಸಲ್ಲಾಡ್ಸು, ಅಲ್ಲಾಡ್ ಸಲ್ಲಾಡ್ ಸಲ್ಲಾಡ್ಸ್ ನಿನ್ನ ಬಾಳು ನೀನೇ ಅಲ್ಲಾಡ್ಸು. ಎಷ್ಟ್ ನೀಟಾಗಿ ಅಂದ್ರೆ ಮೂಟೆಗೆ ತುಂಬಿ ನೀಟಾಗಿ ದಾರ ಹೊಡಿತವ್ರೆ, ಸಾಕಾದಾಗ ದಾರ ಹೊಡಿತವ್ರೆ. ಅಲ್ಟಿ ಗುರು ಹ್ಯಾಂಡ್ಸ್ ಅಪ್. ಮಾಡೋದು ನಾರ್ಮಲ್, ಅದ್ರ ಮೇಲೆ ನಾವೇನೇನೋ ಮಾತಾಡೋದು ರೆಜಿನ್ ಅಲ್ಲೇ ಬಿಡಿ. ಗುರು ಎಲ್ಲ ಮೂಟೆ ಎಲ್ಲ ಹಾಕೈತು. ಟಾರ್ಪಲ್ ಇವಾಗ ಸದ್ಯಕ್ಕೆ ಸುಮ್ನೆ ಹಾಕೊಂಡು ಮೇಲ್ಗಡೆ ಹಾಕೋ ಹೋಯ್ತಿದೀವಿ. ಇನ್ನೇನ್ ಇಲ್ಲೇ 1 ಕಿಲೋಮೀಟರ್ ಬಂದೆ, ಮತ್ತೆ ಇಲ್ಲೊಂದ್ 6 ಮೂಟೆ ಹಾಕೊಂಡು ಹೋಗ್ಬೇಕು. ಬನ್ನಿ ಹಾಕೋ ಹೋಗದ. ಗಾಡಿ ನಿಲ್ಸಿದೀನಿ, ಟಾರ್ಪಲ್ ತೆಗ್ದ್ಬಿಟ್ಟು ಮೂಟೆ ಇವಾಗ ಎತ್ತಾಕ್ತಾರೆ. ಈಗ ಹಾಕೊಂಡು ಇಲ್ಲೂ ಮತ್ತೆ ಟಾರ್ಪಲ್ ಹಾಕೊಂಡು ಇಲ್ಲಿ ಹೋಗ್ಬೇಕು. ಗುರು ಇಲ್ಲೇ ಗುರು ವಾಷಿಂಗ್ ಮಾಡೋದು ಶುಂಠಿನ, ಆದ್ರೆ ಇವಾಗ ಹಾಕೋ ಹೋಯ್ತಾರ ಮೂಟೆ. ವಾಷಿಂಗ್ ಮಾಡಿಲ್ಲ, ನಾರ್ಮಲ್ ಶುಂಠಿ ಹಾಕೋ ಹೋಯ್ತಾ ಇರೋದು. ಈಗ ಹಾಕ್ತವ್ರೆ ಮೂಟೆಗಳ. ಫುಲ್ ಗಾಡಿ ಎಲ್ಲ ಲೋಡ್ ಆಯ್ತು, 6 ಮೂಟೆ ಆಗೈತಿ. ಈಗ ಆಫೀಸ್ ರೂಮ್ ಹೋಗೋರೆ ಹೇಳಕ್ಕೆ. ಮತ್ತೆ ಇವಾಗ ಟಾರ್ಪಲ್ ಹಾಕ್ಬೇಕು, ಟಾರ್ಪಲ್ ಹಾಕಿ ಹಗ್ಗ ಹೊಡಿಬೇಕು. ಹಗ್ಗ ಹೊಡೆದಾಯ್ತು, ಟಾರ್ಪಲ್ ಹಾಕಾಯ್ತು. ಇನ್ನೇನಿಲ್ಲ ನೋಡಿ, ಇಲ್ಲೇ ಪಕ್ಕದಲ್ಲೇ ಐತೆ ಬಂಕು, ಅಲ್ಲಿ ಹೋಗ್ಬಿಟ್ಟು ಡೀಸೆಲ್ ಹಾಕ್ಸ್ಕೊಂಡು ಹೋಗದೆ. ಗುರು ಇವಾಗೆಲ್ಲ ಡೀಸೆಲ್ ಎಲ್ಲ ಹಾಕ್ಸಾಯ್ತು, ಹೋಯ್ತಾ ಇದೀನಿ. ಪಿರಿಯಾಪಟ್ನ ಟು ತುಣಿಗೆ ಹೋಗ. ಸಮಯ 3 ಗಂಟೆ ಆಯ್ತು, ಹೋಯ್ತಾ ಇದೀನಿ. ಇನ್ನೂ 880 ಕಿಲೋಮೀಟರ್ ಅದೇ. ನಿದ್ದೆ ಸ್ವಲ್ಪ ಬರಂಗ ಆಯ್ತು, ಯಾತ್ಗೂ ಇರ್ಲಿ ಅಂದ್ಬಿಟ್ಟು ನಮ್ದು ಫೇವ್ರೇಟ್ ಮಾನ್ಸ್ಟಾರ್, ಒಂದ್ ರೆಡ್ ಬುಲ್, ಮತ್ತೆ ಬೆಳಗ್ಗೆ ಏನಾರ ಹೊಟ್ಟೆ ಎಲ್ಲೂ ನಿಲ್ಸಕ್ ಆಗಲ್ವಲ್ಲ, ಮಾರಿಗೋಡು ತಗೊಂಡ್ ಶಿಸ್ತಾಗಿ ಹೋಯ್ತಾ ಇದೀನಿ. ನಿದ್ದೆ ಎಲ್ಲಿ ಬರ್ತದೆ, ಜ್ಯೂಸ್ ಕುಡಿ ಮತ್ತೆ ಗಾಡಿ ಹೊಡಿ, ಜ್ಯೂಸ್ ಕುಡಿ ಗಾಡಿ ಹೊಡಿ, ಇದೇ ಏನ್ ಮಾಡೋದು. ನೀವು ಹೋದ ಇನ್ನೂ ಎಷ್ಟು
ಇನ್ನು ಎಷ್ಟು 880 ಕಿಲೋಮೀಟರ್ ಐತೆ. ಹೊಡಿತಾ ಇದೀನಿ. ಗೈಸ್ 7 ಗಂಟೆ ಆಯ್ತು, ಆಲ್ರೆಡಿ ಆಂಧ್ರ ಒಳಗಡೆ ಬಂದೆ. ಎಷ್ಟ್ ಸಖತ್ತಾಗಿದೆ ಅಂದ್ರೆ ವ್ಯೂ ನೋಡ್ಕೊ ಬನ್ನಿ. ಸ್ವರ್ಗ. Music. ಎಸ್ ಸಖತ್ತಾಗೈತ್ ಗುರು. ಅಲ್ಟಿ ಜಾಲಿ ಎಲ್ಲ ಜಾಲಿ 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 ಎಲ್ಲ ಜಾಲಿ. ಟೈಮ್ 6 ಗಂಟೆ ಕರೆಕ್ಟ್ ಆಗಿ. ಆಂಧ್ರ ಟ್ರಿಪ್ ಹಾಕ್ಸಿಲ್ಲ, ಇನ್ನವೇ ಹಾಕ್ಸ್ಬೇಕು. ಆಂಧ್ರ ಟಿಪಿನೇ ಹಾಕ್ಸಿಲ್ಲ, ಇನ್ನವೇ ಮರ್ತ್ಕೊಂಡೆ ಬಂದ್ಬಿಟ್ಟಿದೆ ಗುರು. ಹೋಗ ಆಂಧ್ರ ಟಿಪಿ ಹಾಕ್ಸ್ಬೇಕು ಫಸ್ಟ್. ಡಿಪ್ರೆಷನ್. ಗುರು ಇನ್ನು 40 ಕಿಲೋಮೀಟರ್ ಐತೆ. ಇಲ್ಲ ಇನ್ನೇನು ಫಸ್ಟ್ನೇ ಪಾಯಿಂಟ್ ಅನ್ಲೋಡ್ ಪಾಯಿಂಟ್ ಬಂದೆ. ಮತ್ತೆ ಫುಲ್ಲು ಗುರು ನಿದ್ದೆ ಎಳೀತೈತೆ ಐತಲ್ಲ. ಆ ನಿದ್ದೆ ಬತ್ತಾರತ್ಗೂ ಹತ್ಗೂ ಸೆಕೆ ಹೊಡಿತೈತೆ. ಕಾಕಿ ಶರ್ಟ್ ಬಿಸಾಕದ ಅಂದ್ರು ಐಕಿಲ್ಲ. ನಮ್ ಸ್ಥಿತಿ ಹೆಂಗ್ ಆಗ್ಬಿಟ್ಟದೆ ಅಂದ್ರೆ ಗೋಯ್ದಪ್ಪ, ಯಾವ್ದೋ ಒಂದ್ ದಿಕ್ಕಿಲ್ದಲ್ಲಿರೋ ಎಣ ಹೊರಕ್ ಹೋಯ್ತೀವಿ ಅಂತ ತಿಳ್ಕೊ. ಅದಕ್ ಸಹಿತ ನಾವೇನಾರು ಒತ್ಕೊಂಡ್ಬಿಟ್ಟಿದೀವಿ ಅಂತ ಗೊತ್ತಾಗ್ಬಿಟ್ರೆ ಆಕಾಶಕ್ಕೆ ಹಂಗೆ ಪುರ್ರ ನಂಗೆ ಆರುಂಟೋಯ್ತದೆ ಕಡೆ. 40 ಕಿಲೋಮೀಟರ್ ಐತೆ. ಅಲ್ಲೋಗ್ಬಿಟ್ಟು ಅಲ್ಲೊಂದ್ 35 ಮೂಟೆ ಅನ್ಲೋಡ್ ಮಾಡ್ಬಿಟ್ಟು ಮತ್ತೆ ಅಲ್ಲಿಂದ ತುಣಿಗೆ ಹೋಗ್ಬೇಕು. ಮತ್ತೆ ಅಲ್ಲಿಂದ 150 ಕಿಲೋಮೀಟರ್ ಐತೆ. ಅಲ್ಲಿಗೆ ಹೋದ್ರೆ ಮತ್ತೆ ಮುಗೀತು ಜಾಲಿ ಎಲ್ಲ ಜಾಲಿ ಅಷ್ಟೇ ನೋಡ್ತದೆ. ಲೋಡಿಂಗ್ ಬ್ಯಾಂಡ್ ಬಂದು ಟಾರ್ಪಲ್ ಬಿಚ್ಚಾಯ್ತು. ಇವಾಗ ಒಂದೊಂದಾಗ ಮೂಟೆ ಎತ್ಕೋಯ್ತವ್ರೆ. ಬರೀ 25 ಮೂಟೆ ಅಂತೆ. ಸಾಯಂಕಾಲಕ್ಕೆ ಫುಲ್ ಪಾರ್ಟಿ ಮಾಡೋಣ. ಫುಲ್ ಪಾರ್ಟಿ. ನಿನ್ಗೋಸ್ಕರ ನಾನ್ ಎಷ್ಟನ ಖರ್ಚಾಗ್ಲಿ ಸಾಯಂಕಾಲ ಫುಲ್ ಪಾರ್ಟಿ ಮಾಡಿ ಹಂಗೆ ಜಿಂಗಾಲೆ ಜಿಂಗ ಜಿಂಗಾಲೆ ಜಿಂಗ್ ಜಿಂಗಾಲೆ ಜಿಂಗ ಜಿಂಗ ಜಿಂಗಾಲೆ ಜಿಂಗ್ ಜಿಂಗಾಲೆ ಜಿಂಗ ಜಿಂಗ ಜಿಂಗಾಲೆ. ಅಯ್ಯಪ್ಪ ಫುಲ್ಲು ಸೆಕೆ ಗುರು ಐತೆಲ್ಲ. ಮೈಯೆಲ್ಲ ನೀರ್ ಬದಾದೆ. ಅರ್ಧ ನಿದ್ದೆ ಬದಾದೆ, ಮೈಯಲ್ಲೆಲ್ಲ ನೀರ್ ಬದಾದೆ. ಇವರೆಲ್ಲ ಹೆಂಗವ್ರೆ ಅಂತಾನೆ ಗೊತ್ತಾಯ್ತಲ್ಲ ಗುರು. ಸೆಕೆಂಡ್ನೇ ಪಾಯಿಂಟ್ ಬಂದೆ, ಅನ್ಲೋಡ್ ಮಾಡ್ತವ್ರೆ. ಟಾರ್ಪಲ್ ಎಲ್ಲ ತೆಗ್ದೀನಿ. ನೈಟ್ 9:30 ತಗೊಂಡಿದೀನಿ. ಫುಲ್ಲು ಸೆಕೆ ಗುರು.
ತುಂಬಾ ಕಷ್ಟಪಟ್ಟೆ, ಚಿಕ್ಕ ವಯಸ್ಸಿಂದ ತುಂಬಾ ಕಷ್ಟಪಟ್ಟೆ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.